ಎನ್ ಮೂರ್ತಿ ಅವರು DSS ಅಂತ RPM ಕೂಡ ಕಾಯ್ತಿತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಬಹಳಷ್ಟು ಅನುಭವ ಇರ್ತಕ್ಕಂಥ ಸಜ್ಜನರು ಆಗಿರ್ತಕ್ಕಂಥ ನಮ್ಮ ಡಾಕ್ಟ್ರು ಮೋಹನ್ ರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. US ಖಾನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅದೇ ಥರ ಈ ಸಂಘದ ವ್ಯಕ್ತಿ ಭಕ್ತರಾಗಲಿ ಬೈರೇಗೌಡರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಡಾಕ್ಟರ್ ಮೂರ್ತಿ ಇದ್ದಾರೆ, ಡಾಕ್ಟರ್ T ಮೂರ್ತಿ ಅವರು ಕೂಡ ಉಪಾಧ್ಯಕ್ಷರಾಗಿ ಆಗ್ತಾಯಿಲ್ಲ. ಅದೇ ಥರ ಗೋಪಿನಾಥ್ ಅವರು ಸಾಕಷ್ಟು ಅನುಭವವಂತವರು, ಹೋರಾಟದ ಜೊತೆಗೆ ಅವರು ನೂರಾರು ಬುಕ್ಗಳನ್ನು ಬರೆದಿದ್ದಾರೆ. ಇಡೀ ದೇಶದ ರಾಜ್ಯ ರಾಷ್ಟ್ರದ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಸರ್. ಅದೇ ಥರ ಸಾಕಷ್ಟು ಅನುಭವ ಇದೆ. ಭಾಸ್ಕರ್ ಪ್ರಸಾದ್ ಕೂಡ ಅವರು ಹೋರಾಟವನ್ನು ಮಾಡಿಕೊಂಡು ಬಹಳ ನಿಷ್ಠುರವಾದಿಗಳು, ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ಥರ ಇವತ್ತು ಸಂಘ ಸರ್ದಾರ್ ಕಾರ್ಯದರ್ಶಿಗಳು, ಬಹಳಷ್ಟು ಅನುಭವ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣ ಅವರು ಇಂಥವರೆಲ್ಲ ಬಂದವರು. ಇನ್ನೂ ಕೆಲವು ಪೋಸ್ಟ್ಗಳೆಲ್ಲ ಕೊಡಬೇಕಾಗಿದೆ. ನಾವು ಕೋರ್ಟ್ ಚರ್ಚೆ ಮಾಡೋದನ್ನು ಮಾಡ್ತೀವಿ. ಇವತ್ತಿಂದ ಇದು ಜಾರಿ ಬರ್ತದೆ. ಈ ಎಲ್ಲ ವಿಚಾರಗಳನ್ನ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಮತ್ತು ಏನಿವತ್ತು ಯೂಟ್ಯೂಬ್ಗಳಿದ್ದಾವೆ ನೀವು ಮಾಡಬೇಕು. ಯಾಕೆಂದರೆ ಇವತ್ತು ಶಾಸಕಾಂಗ ಸುಪ್ರೀಮು, ಶಾಸಕಾಂಗ ಮಾಡಿದ್ದನ್ನು ಕಾರ್ಯನಿರ್ವಹಿಸಬೇಕು. ಈ 2 ಕೆಟ್ಟರೆ 3ನೇದು ನ್ಯಾಯಾಂಗ ಎತ್ತಿಡಿಬೇಕು. ಈ 3 ಕೆಟ್ಟರೆ ಪತ್ರಿಕಾರಂಗ ಎತ್ತಿಡಿಬೇಕು. ಇವತ್ತೇನಾಗ್ಬಿಟ್ಟಿದೆ ದೇಶದಲ್ಲಿ ಅಂದರೆ 4M ದೇಶ ನಡೀತಾ ಇದೆ. 4M ಅಂದರೆ ಮನಿ, ಮಾಫಿಯಾ, ಮೀಡಿಯಾ, ಮೋದಿ. ದೊಡ್ಡ ಮೀಡಿಯಾಗಳು ಕೂಡ ಪಾಪ ಇವತ್ತವರು ದೊಡ್ಡ ಕೈ ಸಿಕ್ಕಾಕೊಂಡು ಅವರು ಕೂಡ ವ್ಯಾಪಾರಕ್ಕೆ ನಿಂತುಬಿಟ್ಟಿದ್ದಾರೆ. ನಿಮ್ಮ ಸಣ್ಣ ಪತ್ರಿಕೆಗಳು ಕೂಡ ಮೀಡಿಯಾಗಳು ಕೂಡ ಹೆಚ್ಚಿದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಕಳಕಳಿಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾನು ಸಮಯದಲ್ಲಿ ಚಲಿಸ್ಬೇಕು ಅಂತೇಳಿ ನಮ್ಮ ಗೋಪಿನಾಥ್ ಅವರು ನಿಮಿಷ ಮಾತಾಡ್ತಾರೆ. ವೇದಿಕೆ ಕೊಟ್ಟಿರ್ತಕ್ಕಂಥ ನಮ್ಮ ಗೋಪಿನಾಥ್ರವರು 60 ವರ್ಷಗಳ ಕಾಲ ಅನುಭವ ಹೊರಟಿದೆ. ಮೋಹನ್ ರಾಜ್ ಅವರು 35 ವರ್ಷಗಳ ಕಾಲ ಅನುಭವಗಳಿದೆ. ಅದೇ ಮುಂದಾವರು ಕೂಡ 40 ವರ್ಷಗಳ ಕಾಲ. ನಮ್ಮ ಮೂರ್ತಿಯವರು ಕನ್ನಡ ಪರ ಹೋರಾಟಗಾರರು. ಅದೇ ಥರ P ಮೂರ್ತಿ ಅವರು ಅಂಬೇಡ್ಕರ್ ಅವರ ಸೈನ್ಯದ ಅಧ್ಯಕ್ಷರು. ಸಾಕಷ್ಟು ಯುವ ನಾಯಕರಿಗೆ ಅನುಭವ ಇದೆ. ಅದೇ ಥರ ನಮ್ಮ ಭಾಸ್ಕರ್ ಅವರು ಕೂಡ ಇಡೀ ಕರ್ನಾಟಕದ ಒಳಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಇಡೀ 2-3 ಟೈಮ್ ಇಡೀ ಸ್ಟೇಟ್ ಮಾಡಿ ಲಕ್ಷಾಂತರ ಜನವನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಅದೇ ಥರ ರಾಧಾಕೃಷ್ಣ ಅವರು ತಮ್ಮ ಇಡೀ ಜೀವನವನ್ನು ಕನ್ನಡ ಹೋರಾಟಕ್ಕೋಸ್ಕರ ಕೊಟ್ಟಿದ್ದಾರೆ. ಅದೇ ಥರ ಹಾರ್ಮೋನಿಯಂನವರು ಇವತ್ತು ಸುಮಾರು ರೈಟ್ ಯೂನಿಯನ್ ಲೀಡರಾಗಿ, DSS ಕಮಾಂಡರಾಗಿ, BSPನಲ್ಲಿ ಒಂದಾಗಿ ಕನ್ನಡದಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಭಾಳಷ್ಟು ಜನ ನಾಯಕರು ಬರಬೇಕಾಯಿತು. ಕಾರಣದಿಂದ ಬೇರೆ ಸಂಪರ್ಕಿಸ್ತೀವಿ ನಾವು. ಇನ್ನೂ ಬಿಟ್ಟೋಗಿರ್ತಕ್ಕಂಥ ಕನ್ನಡ ಲೀಡರ್ಗಳು, ರೈತ ಸಂಘದವರು, ಕಟ್ಟಡ ಕಾರ್ಮಿಕರು, ಚಪ್ಪಲಿ ಕಾರ್ಮಿಕರು, ಪೌರ ಕಾರ್ಮಿಕರು ಮತ್ತು 10,000 ಜನ ಹೆಣ್ಮಕ್ಳು 3 ದಿನದಿಂದ ನಮಗೆ 200 ರೂಪಾಯಿ ಕೊಟ್ಟಿಲ್ಲಾರು ಪರವಾಗಿಲ್ಲ, 2,000 ಲಿಕ್ಕರ್ ಸ್ಟಾಪ್ ಮಾಡಿ ನಮ್ಮ ಮನೆಗಳಲ್ಲಿ ಸರ್ವ್ ಆಗ್ತದೆ ಅಂತೇಳಿ ಅವರು ಫ್ರೀಡಮ್ ಪಾರ್ಕ್ ದಂಡಿ ಮಾಡ್ತಾರೆ ಹಗಲು ರಾತ್ರಿ. ಆದರೆ ಈ ಮಾನ ಮರ್ಯಾದೆ ಸರ್ಕಾರ ಲಿಕ್ಕರಿಂದಲೇ ಸರ್ಕಾರ ನಡೀಬೇಕು ಅಂತೇಳಿ ರೋಡ್ 10 ಕೊಡ್ತಾರೆ. ಅದು ಅನುಕೂಲರು ಕುಡೀಲಿ, ಲಕ್ಷ ವರಮಾನ 10,000 ಖರ್ಚು ಮಾಡಿ 10,000 1,000 ಮಾಡಲಿ, ಅಥವಾ 1,000 100 ರೂಪಾಯಿ ಮಾಡಿ 100 ರೂಪಾಯಿ ಸಂಪಾದನೆ ಮಾಡೋದು, ಇನ್ನೂ 100 ಸಾಲ ಮಾಡ್ಕೊಂಡು ಹೋಗುವಂಥದ್ದು ಇದು ಸಂವಿಧಾನ ವಿರೋಧಿ, ಈ ಒಂದು ಜನ ವಿರೋಧಿ ಸರ್ಕಾರಗಳಿವು. ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ. ಇವತ್ತು ಜನತಾದಳ ಕೂಡ ಸೆಕ್ಯುಲರ್ ಅಂತ ಮಾತಾಡ್ಕೊಂಡು ಇವತ್ತು BJP ಸೇರ್ಕೊಂಡಿದೆ. ಅದರಿಂದ 3ನೇ ಶಕ್ತಿ ಒಂದು ಬೇಕಂತಕ್ಕಂಥ ನಾವು ಚಿಂತನೆ ಮಾಡಿ 1 ವರ್ಷದಿಂದ ಇಡೀ ರಾಜ್ಯವನ್ನು ಸುತ್ತಾಡಿ 25 ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿದ್ವಿ. ಅದೆಲ್ಲ ಅನುಭವದ ಆಧಾರದ ಮೇಲೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ CM ಇಬ್ರಾಹಿಂ ಅವರು 50 ವರ್ಷ ಅನುಭವ ಇರ್ತಕ್ಕಂಥವ್ರು. ಯಾವುದೇ ಒಂದು ಅಲಿಗೇಷನ್ ಅವ್ರ ಮೇಲೆ ಇಲ್ಲ. ಅವರು ನಮ್ಮ ಚಳುವಳಿ ತೆಗಿತೀವಿ ಅಂತ ಹೇಳಿದ್ದಾರೆ. ನವ ಕರ್ನಾಟಕ ಏನು ನಿರ್ಮಾಣ ಆಂದೋಲನ ನಡೀತಾ ಇದ್ದ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ನಾವು ಕೇಳಿದ್ದೀವಿ. ಅದೇ ಕೋಟಳ್ಳಿ ಚಂದ್ರಶೇಖರ್ ಅವರು ಯಾವುದರ ಪಾರ್ಟಿಗೆ ಹೋಗಿದ್ರೆ 20, 35, 40 ವರ್ಷದಿಂದ MLA ಮೀಟ್ ಆಗ್ಬೋದಾಗಿತ್ತು. ಅವರೆಲ್ಲೂ ಕೂಡ ರಾಜ್ಯಾಂಗ ಅಂತಾರಲ್ಲ. ಆದರೆ ಅವ್ರ ಮೇಲೆ ಸಾಕಷ್ಟು ಕೂಡ ಕೆಲವು ಪಟಭದ್ರ ಶಕ್ತಿಗಳು ಅಪಪ್ರಚಾರಗಳನ್ನು ಮಾಡಿದ್ರು. ಯಾರಿಗೂ ಕೂಡ ಉರುಳಿರಲಿಲ್ಲ.
ಅದೇ ಥರ ಇಲ್ಲಿರೋರು ಪ್ರತಿಯೊಬ್ಬರು ಒಬ್ಬೊಬ್ಬರು ಅದಕ್ಕೊಂದು ಶಕ್ತಿ ಇದೆ. ಅದರಿಂದ ಇವತ್ತು ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡಿ ಅವ್ರ ಜೊತೆ ನಾವು ಇರೋಕ್ಕೆ ಒಮ್ಮತದಿಂದ ನಾವು ಒಪ್ಕೊಂಡಿದ್ದೀವಿ. ಕೋಟೆ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸೋಕ್ಕೆ ರಾಜ್ಯವೆಲ್ಲ 50-60 ಮಾಡಿದ್ದಾರೆ. ಅಧ್ಯಕ್ಷರಾಗಿ ಅವ್ರನ್ನ ಒಪ್ಕೊಂಡಿದ್ದೀವಿ. ನಾವು ಎಲೆಕ್ಟ್ರಿಕ್ ಮೀಡಿಯಾದ ಸ್ನೇಹಿತರಿಗೆ ಸ್ವಾಗತಿಸ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ 35-40 ವರ್ಷಗಳ ಕಾಲ ತನ್ನ ಮನ ಧನ ತಮ್ಮ ತಾವೇ ದುಡಿಸ್ಕೊಂಡು ಎಷ್ಟು ಹೋರಾಟಗಾರಂಥ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಹಾಗಾಗಿ ಈಗ ನಮ್ಮ ಚಂದ್ರಶೇಖರ್ ಜಿ ಅವರು ಹೇಳಿದಂಗೆ ಪ್ರಜಾಪ್ರಭುತ್ವ ಈ ದೇಶ ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ಕೂಡ ಈ ದೇಶದ ಸಂವಿಧಾನ ಏನು ಹೇಳ್ತದಪ್ಪ ಅಂದರೆ, ಈ ದೇಶದಲ್ಲಿ ರಾಜ್ಯದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕಡ್ಡಾಯವಾದ ಶಿಕ್ಷಣ ಕೊಡಬೇಕು, ಶಿಕ್ಷಣ ಅಂದರೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಸೈಟ್ ಕೊಟ್ಟು ಬೆಳೆ ಕೊಡಬೇಕು, ಜಾತಿ ಕೊಡಬೇಕು, ಧರ್ಮದ ಗಲಾಟೆ ನೀಡಬೇಕು, ರೈತರಿಗೆ ಉತ್ಪಾದನೆ ಬೆಂಬಲ ಬೆಲೆ ಕೊಡಬೇಕು, ಓದುವವರಿಗೆ ನಿರುದ್ಯೋಗದವರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅದನ್ನು ಕೊಡಬೇಕು, ಹೆಣ್ಣುಮಕ್ಕಳಿಗೆ ರಸ್ತೆ ಕೊಡಬೇಕು, SC ಮತ್ತು STಗಳಿಗೆ ಬಜೆಟಲ್ಲಿ ಅನುಗುಣವಾಗಿ ದುಡ್ಡು ಕೊಟ್ಟು ಅದನ್ನು ಡೆವಲಪ್ಮೆಂಟನ್ನು ಮಾಡಬೇಕು, ಅಭಿವೃದ್ಧಿಗೊಳಿಸಬೇಕು. ಈ ರೀತಿ ಕಾರಣ ಏನು ಇರ್ತಕ್ಕಂಥ ಬೇಡಿಕೆಗಳು ಚಳವಳಿ ನಡೀತಾ ಇದೆ. ಅದು ಮತ್ಸ್ಯಕಾರ ವರ್ಗ ಇರ್ಬೋದು, ಅದು ಗೋಕಾಕರಿಗೆ ಇರ್ಬೋದು, ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕೆಲ್ಲದು ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಕುರಿತು ಹೋರಾಟಗಳು ನಡೆದೇ ಬರ್ತಾ ಇದೆ. ಇವತ್ತು 35-40-50 ವರ್ಷಗಳ ಕಾಲ ಬೇಡಿಕೆಗಳನ್ನು ಇಟ್ಟು ಜೈಲಿಗೆ ಹೋಗಿದ್ದಾರೆ ಬಹಳಷ್ಟು ಜನ ನಾಯಕರುಗಳು, ಬಹಳಷ್ಟು ಜನ ಸತ್ತೋಗಿದ್ದಾರೆ, ಬಹಳಷ್ಟು ಜನ ಔಷಧಿಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ದಲಿತರ ಸಮಸ್ಯೆ ಇರಲಿ, ಹಿಂದುಳಿದ ವರ್ಗದ ಸಮಸ್ಯೆ ಇರಲಿ, ಮುಸಲ್ಮಾನ ಸಮಸ್ಯೆ ಇರಲಿ, ರೈತರ ಸಮಸ್ಯೆ ಇರಲಿ, ನಿರುದ್ಯೋಗದ ಸಮಸ್ಯೆ ಇರಲಿ, ಪತ್ರಕರ್ತರ ಸಮಸ್ಯೆಗಳಲ್ಲಿ ಯಾವ ಕೂಡ ಇದುವರೆಗೂ ಈಡೇರಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಹೋರಾಟ ಮಾಡ್ತಕ್ಕಂಥ ಜನ ಬೀದಿಯಲ್ಲಿದ್ದಾರೆ, ಬಹುಸಂಖ್ಯಾತರು ಜೈಲಿಗೆ ಇರಬೇಕಾದ್ರೂ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಆಗಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆಲ್ಲಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ. ಬಡವರಿಗೆ 500,000 ರೂಪಾಯಿ ದುಡ್ಡನ್ನು ಕೊಟ್ಟು ಬಡವರಿಂದ ಓಟನ್ನ ಖರೀದಿ ಮಾಡಿ ಒಬ್ಬ ಮನುಷ್ಯ 25 ಕೋಟಿ ಕೊಟ್ಟು ಬಿ ಫಾರ್ಮ್ ತರ್ತಾರೆ, 75 ಕೋಟಿ ಕಟ್ಕೊಂಡು ಗೆದ್ದಿದ್ದಾರೆ. ಇನ್ನು 5 ವರ್ಷದಲ್ಲಿ 500 ಕೋಟಿ ಏನು ಬೇಕು ಅನ್ನೋದು ಮಾಡ್ತಾರೆ. ಮತ್ತು ಯಾರು ದುಡ್ಡು ಕೊಟ್ಟಾರೋ ಅವ್ರ ಪರವಾದ ಬಜೆಟ್, ಅವ್ರ ಪರವಾದ ಕಾನೂನನ್ನು ಜಾರಿ ಮಾಡ್ತಾರೆ. ಹಾಗಾಗಿ ಇವತ್ತು ಸಮಸ್ಯೆಗಳು ಸಮಸ್ಯೆಯಾಗಿ ಉಳ್ಕೊಂಡಿದೆ. ಆ ಕಾರಣದಿಂದ ಇವತ್ತು ಸುಮಾರು 1.5 ವರ್ಷಗಳ ಹಿಂದೆ ಎಲ್ಲ ಸಮಾನ ಮನಸ್ಸರು ಹೋರಾಟಗಾರರು ಇವತ್ತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ. ನವ ಕರ್ನಾಟಕ ಆಂದೋಲನ ಹೆಸರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸುಮಾರು 25 ಜಿಲ್ಲೆಯಲ್ಲಿ ಈಗಾಗಲೇ ಸಭೆಗಳು ನಡೆದಿದೆ. ಅದಕ್ಕೆ ಒಳ್ಳೆ ಪ್ರಕ್ರಿಯೆ ಕೂಡ ಇದೆ. ಅದರಿಂದ ಬದುಕೇ ಇವತ್ತು ಒಂದು ಗುಂಡಿಪಿಂದ ಒಂದು ವಾಚನೀಯ ಮಾಡೋದಕ್ಕೆ ಪ್ರೊಡಕ್ಷನ್ ಮಾಡೋದಕ್ಕೆ ಕಬ್ಬಿಗೆ ಒಂದು ರೇಟ್ ಇದೆ. ಅದರ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ರೇಟ್ ಇಲ್ಲ. ಇವತ್ತು ಬೀದಿ ಗುಡಿಸೋರು, ಕನ್ನಡ ಕಾರ್ಮಿಕರು, ಶ್ರಮಜೀವಿಗಳು ಏನಿದ್ದಾರೆ, ಸಮಾನ ಕೆಲಸಕ್ಕೆ ಸಮಾನ ಯೋಜನೆ ಅಂತಕ್ಕಂಥ ಕಾನೂನುಗಳು ಅದು ಜಾರಿ ಆಗ್ತಾ ಇಲ್ಲ. ಕೋಟ್ಯಾಂತರ ಜನ ಇವತ್ತು ಓದಿದವರು ಉದ್ಯೋಗ ಇಲ್ಲದೆ ಇವತ್ತು ಬೀದಿ ಮೇಲಿದ್ದಾರೆ. ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಏರಿಸ್ತಾನೆ ಇದ್ದಾರೆ. ಬಿಜೆಪಿನವರು 15 ಅಧಿಕಾರಕ್ಕೆ ಬಂದರೆ 15 ಲಕ್ಷ ರೂಪಾಯಿನ ಎಲ್ಲರೂ ಹಾಕ್ತೀವಿ ಅಂತ ಹೇಳಿದ್ರು. ವರ್ಷಕ್ಕೆ 2 ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಅದರ ಯಾವುದು ಕೂಡ ಈಡೇರಲಿಲ್ಲ. ಕಾಂಗ್ರೆಸ್ಸವರು ಕೂಡ 79 ವರ್ಷದಲ್ಲಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರ ಓಟ್ಗಳನ್ನು ತಗೊಂಡು ಅವರು ಕೂಡ ಒಂದು ಸಾಕ್ಷ್ಯಾಧಾರ ಕಮಿಟಿಯನ್ನು ವರದಿಯನ್ನು ಕೂಡ ಜಾರಿ ಮಾಡಿಲ್ಲ. ಮುಸಲ್ಮಾನರು ಮತ್ತು ದಲಿತರ ಸಮಸ್ಯೆಗಳು ಬರೋದಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ 25 ಲಕ್ಷ ಎಕರೆ ಭೂಮಿ ಬಡವರು ಉದ್ಯೋಗ ಮಾಡ್ತಾವ್ರೆ, ಅದಕ್ಕೆ ಪತ್ರ ಕೂಡ ಬಂದಿಲ್ಲ.
ಕೊಟ್ಟಿಲ್ಲ ಯಾವುದೇ ಸರ್ಕಾರ. ಅದೇ ಥರ 10 ಲಕ್ಷ ಮನೆಗೆ 94C ಮತ್ತು CC ಕೊಡಬೇಕು, ಆ ಪತ್ರ ಕೂಡ ಕೊಟ್ಟಿಲ್ಲ. ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಡವರು ಹೋಗೋಕ್ಕಾಗಲ್ಲ, ತಾಲೂಕು DC ಹೋಗೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬ ತಾಲೂಕು DC AC ಗಳು 10 ಕೋಟಿ ಕೊಡ್ತಾರೆ, ತಹಸೀಲ್ದಾರು DC-ಗಳು 20, AC-ಗಳು 25 ಕೋಟಿ ಕೊಡ್ತಾರೆ, DC-ಗಳು 50 ಕೋಟಿ ಕೊಡ್ತಾರೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಬರೀ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ₹2, ₹2,000 ಕೊಟ್ಟು, ಅಕ್ಕಿಯನ್ನು ಕೊಟ್ಟು, ಕರೆಂಟನ್ನು ಕೊಟ್ಟು, ಬಸ್ ಫ್ರೀ ಕೊಡೋದಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ಆದಮೇಲೆ, ಕ್ವಾಲಿಟಿ ಎಜುಕೇಷನ್ ಆದಮೇಲೆ ಅವರಿಗೆ ಗೌರ್ಮೆಂಟು ಉದ್ಯೋಗ, ಅವರ ಹೆಲ್ತು, ಅವರಿಗೆ ಬದುಕಕ್ಕೆ ಮಾರ್ಗಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಬಿಟ್ಟಿದ್ದು, ಅದು ಸಂವಿಧಾನ ಆಸೆ ಕೂಡ. ಆದರೆ ಈ ಕೆಲಸನ ಭೂಮಿ ಕೂಡ ಕೆಲಸ ಮಾಡ್ತಾ ಇಲ್ಲ, ಎಜುಕೇಷನ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಕೋಟ್ಯಾಂತರ ಕೋಟಿ ಕೆಲಸ ಮಾಡ್ತಿದ್ದಂಥ ಪಬ್ಲಿಕ್ ಸೆಕ್ಟರ್ಸ್ನ ಕಾಂಗ್ರೆಸ್ನವರು 30 ವರ್ಷದಲ್ಲಿ 60% ಪಬ್ಲಿಕ್ ಸೆಕ್ಟರ್ಸ್ ಕ್ಲೋಸ್ ಮಾಡಿದ್ದಾರೆ. ITI, BIL, HL, HIT, ML, ವಾಚ್ ಫ್ಯಾಕ್ಟ್ರಿ, ರೈಲ್ವೆ ಸ್ಟೇಷನ್ಗಳು, ಉಕ್ಕಿನ ಫ್ಯಾಕ್ಟ್ರಿ ಇಂಥವ್ರು 60% ಅವ್ರು ಕಳೆದವ್ರೆ. ಇನ್ನು 40% BJP 10 ವರ್ಷದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಹಿಂಗಾಗಿ ಇನ್ನು ಮುಂದೆ ಎಷ್ಟೇ ಓದಿದ್ರು ಕೂಡ ಉದ್ಯೋಗ ಸಿಕ್ಕಲ್ಲ. ಬೆಲೆ ಏರಿಕೆಗಳಿಂದ ಮನುಷ್ಯ ಬದುಕಕ್ಕೆ ಆಗ್ತಾ ಇಲ್ಲ. ₹2 ಕೊಡ್ತೀವಿ ಅಂತಾರೆ. ₹2 ಕೊಟ್ಟು ಕೊಡೋದ್ರ ಹೆಸರಲ್ಲಿ ಪ್ರತಿ ಊರಲ್ಲೂ ಕೂಡ ಲಿಕ್ಕರ್ ಮಾರ್ತಾರೆ. ಆ ಲಿಕ್ಕರ್ಗೆ ಹಳ್ಳಿನಲ್ಲಿ 5 ಅಂಗಡಿ ಇದ್ರೆ 5 ಅಂಗಡಿಯಲ್ಲೂ ಕೂಡ ₹100 ಸಂಪಾದನೆ ಮಾಡಿದ್ರೆ ಅಲ್ಲೇ ₹500 ಕೊಡ್ತಾರೆ, ಮನೆ ಉಪವಾಸ ಇರ್ತದೆ. ಇದು ಸರ್ಕಾರದ ಕಾರ್ಯಕ್ರಮಗಳೆಲ್ಲ. ದಳದವರು BJP-ನವರು, ಕಾಂಗ್ರೆಸ್ ಆಪೋಸಿಷನ್ ಪಾರ್ಟಿ ಇದ್ದಾಗ 60% ಲಂಚ BJP ಬಂತಿದ್ರು. ಈಗ ಅವ್ರ ಅಧಿಕಾರ ಬಂದು ಜನ ಕೊಟ್ಟರೆ ಚೇಂಜ್ ಮಾಡ್ತಾರಂತ. ಈಗ BJP ಹೇಳ್ತಾರೆ ಕಾಂಗ್ರೆಸ್ ಅವರು 60% ಲಂಚ್ಕೋರು ಅಂತ. ಹಿಂಗೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ತಾರೆ ಹೊರತು ಜನ ಸಮಸ್ಯೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನವಕರ್ನಾಟಕ ಆಂದೋಲನ ಪಕ್ಷದ ಮುಖ್ಯ ಉದ್ದೇಶ ಬಂದು ಇಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ಏನಿದೆ, ರೈತರ ಸಮಸ್ಯೆಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ಬೇಕು. ಅದೇ ರೀತಿ ಇಲ್ಲಿನ ದಲಿತರೇನಿದ್ದಾರೆ, ದಲಿತರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಸಿಗ್ಬೇಕು. ಅದೇ ರೀತಿ ಮಹಿಳೆಯರ ಮೇಲೆ ಅನೇಕ ರೀತಿ ದೌರ್ಜನ್ಯಗಳಿದೆ, ಮತ್ತೆ ಅವ್ರದ್ದು ಸಮಸ್ಯೆಗಳು ತುಂಬಾ ಇದೆ. ಆ ಸಮಸ್ಯೆಗಳಿಗೆ ಕರ್ನಾಟಕದಲ್ಲಿ ಕಟ್ಟ ಕಡೆಯ ಮಹಿಳೆಗೂ ಸಹ ನ್ಯಾಯ ಸಿಗ್ಬೇಕು. ಅದ್ ಸಮಸ್ಯೆನ ಗುರುತಿಸಿ ನ್ಯಾಯ ಕೊಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಸಿಗ್ಬೇಕು. ಅದೇ ರೀತಿ ಅಲೆಮಾರಿಗಳು ಏನಿದ್ದಾರೆ ಅವ್ರಿಗೂ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದನೂ ಎಲ್ಲಾ ಹಕ್ಕುಗಳನ್ನ ದೊರಕಿಸ್ಕೊಡ್ಬೇಕು. ಸೊ ಈ ನವಕರ್ನಾಟಕ ಆಂದೋಲನ ಸಮಿತಿಯ ಮುಖ್ಯ ಉದ್ದೇಶ, ಮತ್ತೆ ಇದ್ರ ಜೊತೆನಲ್ಲಿ ಕನ್ನಡ ಭಾಷೆ, ಮತ್ತೆ ಕನ್ನಡ ಸಂಸ್ಕೃತಿ, ಮತ್ತೆ ಇಲ್ಲಿನ ನದಿಗಳು, ಮತ್ತೆ ಇಲ್ಲಿನ ಗಡಿ ಭಾಗಗಳು ಸಂಪೂರ್ಣವಾಗಿ ರಕ್ಷಣೆಗೆ ಒಳಪಡ್ಬೇಕು. ಮತ್ತೆ ಇಲ್ಲಿರ್ತಕ್ಕಂಥವ್ರಿಗೆ ಅದೆಲ್ಲಾ ರೀತಿಯಿಂದಲೂ ಸಿಗ್ಬೇಕು. ಸೊ ಇದು ಮುಖ್ಯ ಉದ್ದೇಶ. ಈ ದಿನ ನವ ಕರ್ನಾಟಕ ಆಂದೋಲನ ಸಮಿತಿ ವತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಕರ್ನಾಟಕವನ್ನ ನವ ಕರ್ನಾಟಕ ಅಂತೇಳಿ ನಾವು ಮಾಡ್ಲಿಕ್ಕೆ ಮುಂದಾಗಿದ್ದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಸತತ 77-78 ವರ್ಷದಿಂದನೂ ಸಹ ಬಿಜೆಪಿ, ಕಾಂಗ್ರೆಸ್ ಮತ್ತೆ JDS ಇಲ್ಲಿ ಆಳ್ವಿಕೆ ಮಾಡಿದೆ. ಈ ಆಳ್ವಿಕೆ ಸಂದರ್ಭದಲ್ಲಿ ಇವರು ರೈತರ ಪರನೂ ಇಲ್ಲ, ದಲಿತರ ಪರನೂ ಇಲ್ಲ, ಮಹಿಳೆಯರ ಪರನೂ ಇಲ್ಲ, ಮತ್ತೆ ಕಟ್ಟಡ ಕಾರ್ಮಿಕರ ಪರನೂ ಇವರಿಲ್ಲ, ಮತ್ತೆ ರೈತರ ಪರನೂ ಇವರು ನಿಲುವುಗಳು ಹೇಳಿಕೆಗಷ್ಟೇ ಸಮ್ಮತವಾಗಿದೆ ವಿನ ಇವ್ರಿಗೆ ಇಲ್ಲಿನ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹುಜನರಿಗೆ ಯಾವುದೇ ರೀತಿ ಇವರ ವತಿಯಿಂದ ಅನುಕೂಲ ಇಲ್ಲ. ಹಾಗಾಗಿ ಕರ್ನಾಟಕದಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ಎರಡು ನ್ಯಾಷನಲ್ ಪಾರ್ಟಿಗಳು ತೊಲದಾಗ ಮಾತ್ರ ಇಲ್ಲಿನ ರೈತರಿಗೆ, ದಲಿತರಿಗೆ, ಪರಿಸರ ಚಳುವಳಿಗಾರರಿಗೆ, ಭಾಷಾ ಚಳುವಳಿಗಾರರಿಗೆ ಎಲ್ರಿಗೂ ಸಹ ಸ್ವತಂತ್ರ ಸಿಕ್ಕಂಗಾಗ್ತದೆ. ಸೊ ಹಾಗಾಗಿ ಇವತ್ತಿನ ದಿನ ನವ ಕರ್ನಾಟಕ ಆಂದೋಲನ ಸಮಿತಿಯನ್ನ ಇಲ್ಲಿ ನಾವು ಈ ಪಕ್ಷವನ್ನ ಇಲ್ಲಿ ಜಾರಿ ಮಾಡ್ತೇವೆ.